ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರೈತರ ಗಾಯದ ಮೇಲೆ ಬರ ಎಳೆದ ಕೃಷಿ ಇಲಾಖೆ. ಬಿತ್ತನೆ ಬೀಜದ ಬೆಲೆ ಏರಿಕೆ ಮಾಡಿದ ಕೃಷಿ ಇಲಾಖೆ ವಿರುದ್ಧ ರೈತರ ಆಕ್ರೋಶ. ಕಳೆದ ವರ್ಷದ ಬೆಲೆಯಲ್ಲಿಯೇ ವಿತರಿಸುವಂತೆ ಒತ್ತಾಯ. ರಸ್ತೆ ಮತ್ತು ಖಾಸಗಿ ಜಮೀನಿಗೆ ಬಿಡಲಾಗುತ್ತಿದೆ ಕೋಳಿ ಫಾರ್ಮ್ ತ್ಯಾಜ್ಯ. ಆ ಮಾರ್ಗದಲ್ಲಿ ಸಂಚರಿಸಲು ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ. ಕಣ್ಣು ಮುಚ್ಚಿ ಕುಳಿತಿರುವ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕೆಐಎಡಿಬಿ ವಿರುದ್ಧ ಸ್ಥಳೀಯರ ಆಕ್ರೋಶ. ಬಿದಲೂರು ಕೋಡಿಪಾಳ್ಯ ಗ್ರಾಮಸ್ಥರ ಪ್ರತಿಭಟನೆ. ಕೈಗಾರಿಕೆ ಉದ್ದೇಶಕ್ಕೆ ಜಮೀನು ಬಿಡುವುದಿಲ್ಲ ಎಂದು ರೈತರ ಪಟ್ಟು. ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ಆರೋಪ. ಗ್ರಾಮ ಪಂಚಾಯಿತಿ ಪಿಡಿಒ ಕರ ವಸೂಲಿಗಾರನಿಗೆ ಧರ್ಮದೇಟು ನೀಡಿದ ಗ್ರಾಮಸ್ಥರು. ಮಹಿಳೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಕರ ವಸೂಲಿಗಾರ. ವಾರ್ತೆಗಳ ವಿವರ. ಕಳೆದ ಬಾರಿ ತೀವ್ರವಾದ ಬರದಿಂದ ತತ್ತರಿಸಿರುವ ರೈತರು ಈ ಬಾರಿ ಸುಲಭವಾಗಿ ಬೆಳೆ ಬಿತ್ತನೆ ಮಾಡಲು ಸಾಧ್ಯವಾಗದ ಸ್ಥಿತಿ ಎದುರಾಗಿದೆ. ಬರದ ಪರಿಣಾಮ ಬೆಳೆಯಾಗದೆ ಬಿತ್ತನೆ ಬೀಜವೂ ಇಲ್ಲದೆ ಕೈ ಸುಟ್ಟುಕೊಂಡಿರುವ ರೈತನಿಗೆ ಬಿತ್ತನೆ ಬೀಜ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ತೀವ್ರವಾದ ಹೊರೆಯನ್ನೇ ಹೊರಿಸಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ 60%ಕ್ಕೂ ಹೆಚ್ಚು ಬಿತ್ತನೆ ಬೀಜದಲ್ಲಿ ಬೆಲೆ ಏರಿಕೆ ಮಾಡುವ ಮೂಲಕ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡುವ ಕೆಲಸ ಮಾಡಲಾಗಿದೆ. ಹೌದು, ಬಯಲುಸೀಮೆ ರೈತ ಸಹಜವಾಗಿಯೇ ತಾವು ಬೆಳೆದ ಬೆಳೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜವನ್ನು ಶೇಖರಿಸಿಡುವುದು ಸರ್ವೇ ಸಾಮಾನ್ಯ. ಆದರೆ ಕಳೆದ 2 ವರ್ಷಗಳು ಸತತವಾಗಿ ಮಳೆ ಕೈಕೊಟ್ಟ ಪರಿಣಾಮ ರೈತರು ಬಿತ್ತನೆ ಮಾಡಿದ ಬೆಳೆ ಮೊಳಕೆಯಲ್ಲಿಯೇ ಮುರಿದು ಹೋಗಿದೆ. ಇದರಿಂದಾಗಿ ರೈತರಿಗೆ ಮನೆಯಲ್ಲಿ ಬಿತ್ತನೆ ಬೀಜ ಇಲ್ಲವಾಗಿದ್ದು ಅನ್ಯ ಮಾರ್ಗವಿಲ್ಲದೆ ರೈತ ಸಂಪರ್ಕ ಕೇಂದ್ರಗಳನ್ನೇ ಅವಲಂಬಿಸಬೇಕಿದೆ. ಆದರೆ ರಾಜ್ಯ ಸರ್ಕಾರ ಪ್ರಸ್ತುತ ವರ್ಷ ಬಿತ್ತನೆ ಬೀಜದ ಬೆಲೆಯಲ್ಲಿ ತೀವ್ರವಾಗಿಯೇ ಹೆಚ್ಚಳ ಮಾಡಿದ್ದು, ಇದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿ ನೆಲಗಡಲೆ, ರಾಗಿ, ಜೋಳ, ತೊಗರಿ, ಅವರೆ ಸೇರಿದಂತೆ ಇತರೆ ಸಿರಿಧಾನ್ಯಗಳನ್ನು ಬೆಳೆಯುತ್ತಾರೆ. ಪ್ರಸ್ತುತ ಸಾಲಿನಲ್ಲಿ ರಿಯಾಯಿತಿ ದರದಲ್ಲಿ ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾರಾಟ ಮಾಡುವ ಬಿತ್ತನೆ ಬೀಜದಲ್ಲಿ ಕಳೆದ ವರ್ಷಕ್ಕಿಂತ 60% ಹೆಚ್ಚಳ ಮಾಡಲಾಗಿದೆ. ಇದರಿಂದ ರೈತರು ಬಿತ್ತನೆ ಬೀಜ ಖರೀದಿಸಲಿ ಸಂಕಷ್ಟ ಎದುರಿಸುವಂತಾಗಿದ್ದು, ಬೆಳೆ ಬೆಳೆಯಲು ಮತ್ತಷ್ಟು ಸಮಸ್ಯೆ ಎದುರಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಸಾಲಿನಲ್ಲಿ ರಾಗಿ 5 ಕೆಜಿ ಚೀಲಕ್ಕೆ 45 ರೂಪಾಯಿ, ನೆಲಗಡಲೆ 30 ಕೆಜಿ ಚೀಲಕ್ಕೆ 420 ರೂಪಾಯಿ, ಜೋಳ 5 ಕೆಜಿ ಚೀಲಕ್ಕೆ 200 ರೂಪಾಯಿ, ತೊಗರಿ 5 ಕೆಜಿ ಚೀಲಕ್ಕೆ 200. ಹೀಗೆ ಎಲ್ಲಾ ಬಿತ್ತನೆ ಬೀಜದಲ್ಲಿಯೂ ಬೆಲೆ ಗಗನಕ್ಕೇರಿದೆ. ಇದು ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು, ಬಿತ್ತನೆ ಬೀಜ ಖರೀದಿಸಲಿ ರೈತರು ಮೀನಾಮೇಷ ಎಣಿಸುವಂತಾಗಿದೆ. ಕಳೆದ 2 ವರ್ಷಗಳಿಂದ ಸತತವಾಗಿ ಮಳೆ ಕೈಕೊಟ್ಟ ಪರಿಣಾಮ ಇಟ್ಟ ಬೆಳೆ ಕೈಗೆ ಸಿಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಪೂರ್ವದಲ್ಲಿಯೇ ಉತ್ತಮ ಮಳೆಯಾಗಿರುವ ಕಾರಣ ಭೂಮಿ ಹಸನು ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜಿಲ್ಲೆಯ 6 ತಾಲೂಕುಗಳಲ್ಲೂ ಮಳೆಯಾಗಿದ್ದು, ಭೂಮಿ ಉಳುಮೆ ಮಾಡುವ ಕಾರ್ಯದಲ್ಲಿ ರೈತರು ತೊಡಗಿದ್ದು ಮುಂದಿನ 1 ವಾರದಲ್ಲಿ ಬಿತ್ತನೆ ಮಾಡಬೇಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿಯೂ ಈಗಾಗಲೇ ಜಿಲ್ಲೆಯಲ್ಲಿ ಅಗತ್ಯವಿರುವ ಎಲ್ಲ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದ್ದು, ರೈತರು ಖರೀದಿ ಮಾಡಲು ಬೆಲೆ ಏರಿಕೆಯಿಂದ ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 60% ಬೆಲೆ ಏರಿಕೆಯಾಗಿದ್ದು, ಈ ಭಾಗದಲ್ಲಿ ಹೆಚ್ಚಾಗಿ ಜೋಳ, ನೆಲಗಡಲೆ ಮತ್ತು ರಾಗಿ ಬಿತ್ತನೆ ಮಾಡುತ್ತಿದ್ದು, ಇವುಗಳ ಬೆಲೆ ಚೀಲದ ಮೇಲೆ 100 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಸರ್ಕಾರದ ಈ ಕ್ರಮದಿಂದ ರೈತರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಮತ್ತೊಂದು ಆಘಾತಕಾರಿ ವಿಚಾರವೆಂದರೆ, ರೈತರೆಲ್ಲರೂ ಕೃಷಿ ಇಲಾಖೆಯಿಂದಲೇ ಬಿತ್ತನೆ ಬೀಜ ಖರೀದಿ ಮಾಡಲ್ಲ. ಬದಲಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಖರೀದಿಸುವವರೇ ಹೆಚ್ಚ. ಆದರೆ ಈಗ ಸರ್ಕಾರದ ರಿಯಾಯಿತಿ ದರದ ಬಿತ್ತನೆ ಬೀಜದ ಬೆಲೆ ಏರಿಕೆಯಾದ ಪರಿಣಾಮ ಮುಕ್ತ ಮಾರುಕಟ್ಟೆಯಲ್ಲಿಯೂ ಬಿತ್ತನೆ ಬೀಜದ ಬೆಲೆ ದುಪ್ಪಟ್ಟು ಮಾಡಲಾಗಿದೆ. ಇದರಿಂದ ಕೃಷಿ ಇಲಾಖೆ ರಿಯಾಯಿತಿ ದರದಲ್ಲಿಯೂ ಹೆಚ್ಚಳ, ಹೊರಗೆ ಮುಕ್ತ ಮಾರುಕಟ್ಟೆಯಲ್ಲಿಯೂ ಬೆಲೆ ಹೆಚ್ಚಳವಾಗಿ ರೈತರು ದಿಕ್ಕು ಕಾಣದ ಸ್ಥಿತಿ ಎದುರಿಸುತ್ತಿದ್ದಾರೆ. ಬಿತ್ತನೆ ಬೀಜ ಬೆಲೆ ಏರಿಕೆ ಸಂಬಂಧ ರೈತ ಸಂಘದ ಗೋಪಾಲ್
ಸಿಟಿವಿಯೊಂದಿಗೆ ಮಾತನಾಡಿ, ಸರ್ಕಾರ ನಿಗದಿಪಡಿಸಿದ ಬೆಲೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವುದಾಗಿ ಹೇಳಿದರು. ಬರದಿಂದ ಬೆಳೆ ಕಳೆದುಕೊಂಡರೂ ರೈತರ ನೆರವಿಗೆ ಸರ್ಕಾರ ಬಂದಿಲ್ಲ. ಬರ ಪರಿಹಾರವು ಕೇಂದ್ರ ಸರ್ಕಾರ ನೀಡುವವರೆಗೂ ರಾಜ್ಯ ಸರ್ಕಾರ ಗಮನವೇ ಹರಿಸಲಿಲ್ಲ. ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆಯುವಂತೆ ಈಗ ಬಿತ್ತನೆ ಬೀಜದ ಬೆಲೆ ಏರಿಕೆ ಮಾಡಿದೆ ಎಂದು ಅವರು ಆರೋಪಿಸಿದರು. ಅಲ್ಲದೆ ಕಳೆದ ಸಾಲಿನಲ್ಲಿ ವಿತರಿಸಿದ ದರದಲ್ಲಿಯೇ ಈ ವರ್ಷವೂ ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ಕಳೆದ ವರ್ಷವೂ ಬಿತ್ತನೆ ಮಾಡಿ ಫಸಲು ಕೈಗೆ ಬಾರದೆ ರೈತ ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಬಾರಿ ಬೆಲೆ ಏರಿಕೆ ಮೂಲಕ ರೈತನ ಹೊಟ್ಟೆಯ ಮೇಲೆ ಒಡೆಯುವ ಕೆಲಸವಾಗಬಾರದು. ಹಾಗಾಗಿ ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ಬಿತ್ತನೆ ಬೀಜದ ಬೆಲೆಯಲ್ಲಿ ಕಡಿತ ಮಾಡಿ ಕಳೆದ ಸಾಲಿನ ಬೆಲೆಗೆ ವಿತರಿಸಬೇಕು ಎಂದು ಒತ್ತಾಯಿಸಿದರು. ಏನು ಇವತ್ತು ಕೃಷಿ ಇಲಾಖೆಗಳಿಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬಿತ್ತನೆ ಬೀಜದ ದರವನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ವಿಷಯ ಏನಪ್ಪ ಅಂದರೆ, ಕಳೆದ ಬಾರಿ ಮಳೆ ಇಲ್ಲದಂಥ ಸಂದರ್ಭದಲ್ಲಿ ರೈತ ಕಂಗಾಲಾಗಿ ಬಿತ್ತನೆ ಮಾಡಿ ಇರತಕ್ಕಂಥ ಬಂಡವಾಳನೆಲ್ಲ ಭೂಮಿಗೆ ಸುರಿದು ಬಿತ್ತನೆ ಮಾಡಿ ನೆಲ ಕಚ್ಚಿರ್ತಕ್ಕಂಥ ರೈತನ ನೆರವಿಗೆ ಬರದ ಸರ್ಕಾರ ಇವತ್ತು ಮುಂಗಾರು ಮಳೆ ಉತ್ತಮವಾದ ಫಲಿತಾಂಶ ಕೊಟ್ಟು ರೈತನಿಗೆ ಒಂದು ಉತ್ಸಾಹ ತುಂಬಿದೆ. ಅಂಥ ಸಂದರ್ಭದಲ್ಲಿ ಇರತಕ್ಕಂಥ ಬಿತ್ತನೆ ಬೀಜಗಳ ದರವನ್ನು ಹೆಚ್ಚಳ ಮಾಡಿ ಸರ್ಕಾರ ರೈತನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಂಥ ಒಂದು ಕೆಲಸಕ್ಕೆ ಮುಂದಾಗಿದೆ. ಆ ಒಂದು ವಿಚಾರದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಏನು ಮನವಿಯನ್ನು ಕೊಡ್ತೇವೆ ಅಂದರೆ, ಹಿಂದಿನ ದರದ ಪದ್ಧತಿಯಲ್ಲೇ ಈ ಬಾರಿನೂ ಕಳೆದ ದರ ಏನಿತ್ತೋ ಅದೇ ರೀತಿ ಈ ಬಾರಿನೂ ರೈತನಿಗೆ ಬಿತ್ತನೆ ಬೀಜವನ್ನು ಹಿಂದಿನ ದರದಲ್ಲೇ ಒದಗಿಸಬೇಕು ಅಂತೇಳಿ ಹೇಳಿ ತಮ್ಮ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಸಹಾಯಕ ಕೃಷಿ ನಿರ್ದೇಶಕ ಕೇಶವರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ. ಉತ್ತಮ ಮಳೆಯಾಗಿರುವ ಕಾರಣ ರೈತರು ಈಗಾಗಲೇ ಭೂಮಿ ಹಸನು ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ಈ ಬಾರಿ ಮಳೆಯು ನಿಗದಿಗಿಂತ 13% ಹೆಚ್ಚಾಗಿದೆ. ವಾರದ ನಂತರ ತಾಲೂಕಿನಲ್ಲಿ ಬಿತ್ತನೆ ಕಾರ್ಯ ಆರಂಭವಾಗಲಿದೆ. ಹಾಗಾಗಿ ರೈತರಿಗೆ ಅಗತ್ಯವಿರುವ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ ಎಂದು ತಿಳಿಸಿದರು. ಮೇ 21ರಂದು ಕೃಷಿ ಪರಿಕರ ಮಾರಾಟಗಾರರ ಸಭೆ ನಡೆಸಲಾಗಿದೆ. ನಿಗದಿತ ದರದಲ್ಲಿಯೇ ಕೃಷಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡಬೇಕು ಎಂದು ಸೂಚಿಸಿರುವ ಜೊತೆಗೆ ದರಪಟ್ಟಿ ಪ್ರದರ್ಶನ ಮಾಡಬೇಕು. ದಾಸ್ತಾನು ವಿವರ ಪ್ರತಿನಿತ್ಯ ಪ್ರದರ್ಶನ ಮಾಡಬೇಕು. ರೈತರು ತಾವು ಖರೀದಿಸಿದ ಉತ್ಪನ್ನಗಳಿಗೆ ಅಧಿಕೃತ ರಸೀದಿ ನೀಡಲು ಸೂಚನೆ ನೀಡಲಾಗಿದೆ. ಜೊತೆಗೆ ಇಲಾಖೆಯ ನಿರ್ದೇಶನ ಉಲ್ಲಂಘಿಸಿದರೆ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಲಾಗಿದೆ ಎಂದರು. ರಾಗಿ 235 ರೂಪಾಯಿ ಇದೆ ರೈತರ ಬಂತಿಗೆ. ಇದು ಸಾಮಾನ್ಯ ರೈತರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 190 ರೂಪಾಯಿ. ತೊಗರಿ 495 ರೂಪಾಯಿ ಸಾಮಾನ್ಯ ರೈತರಿಗೆ. ಇದು 765 ರೂಪಾಯಿ ಸಾಮಾನ್ಯ ರೈತರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 702.5 ರೂಪಾಯಿ. ಮತ್ತು ನೆಲಗಡಲೆ ಸಾಮಾನ್ಯ ರೈತರಿಗೆ 2400 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 2175 ರೂಪಾಯಿ. ಮುಸ್ಕಿನ ಜೋಳ ವಿವಿಧ ತಳಿಗಳಿದೆ, ಅದು ಬೇರೆ ವೇರಿಯೇಷನ್ ಆಗುತ್ತೆ. ಒಂದು ಎಷ್ಟು ಪರ್ಸೆಂಟ್ ಅಂದರೆ, ನಮಗೆ ರಾಗಿ ಒಟ್ಟಾರೆಯಾಗಿ ಒಂದು 45 ರೂಪಾಯಿ ಡಿಫ್ರೆನ್ಸ್ ಇದೆ. ತೊಗರಿ ಒಂದು 197 ರೂಪಾಯಿ ಇದೆ ಒಂದು ಪಾಕೆಟ್ ಮೇಲೆ ಒಟ್ಟು ಬೆಲೆಯಲ್ಲಿ. ನೆಲಗಡಲೆ 420 ರೂಪಾಯಿ ಇದೆ. ಮುಸ್ಕಿನ ಜೋಳ 98 ರೂಪಾಯಿ ಇದೆ. ಈ ಥರ ಅಂದರೆ ನಾವು ಏನಂದರೆ ಒಂದು ಸರ್ಟಿಫೈಡ್ ಸೀಡ್ಸ್ ಪ್ರಮಾಣಿತ ಬಿತ್ತನೆ ಬೀಜನ ಕೊಡ್ತಾ ಇದ್ದೀವಿ ನಾವು. ಅವುಗಳ ಒಂದು ಗುಣಮಟ್ಟನ ಖಾತ್ರಿ ಮಾಡಿಕೊಂಡು, ಅಂದರೆ ಏನಾದರೂ ಕ್ಷೇತ್ರ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಸಂಸ್ಥೆಯವರು ಜವಾಬ್ದಾರಿ ಹೊರತು ಅದು ಇದು ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ರೇಟ್ಸ್ ಆ್ಯಂಡ್ ಡಿಫ್ರೆನ್ಸ್ ಇದಾಗಿದ್ದಿಲ್ಲ. ನಾವು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳು ಮತ್ತು ಮೊಳಕೆ ಪ್ರಮಾಣ ಎಲ್ಲನೂ ಇದು ಮಾಡ್ತೀವಿ. ಮತ್ತು ಮಾರ್ಕೆಟಲ್ಲಿ ಕೊಡೋದು ಅವರು ಸರ್ಟಿಫೈಡ್ ಮಾಡಿರಲ್ಲ, ಪ್ರಮಾಣಿತ ಬೀಜ ಕೊಟ್ಟಿರಲ್ಲ. ನಾವು ಇಲ್ಲಿ ಬೀಜೋತ್ಪಾದನೆ ಎಲ್ಲ ಕೈಗೊಂಡು ಸರ್ಟಿಫೈಡ್ ಸೀಡ್ಸ್ ನಾವು ಇದು ಮಾಡ್ತಾ ಇದ್ದೀವಿ. ಇನ್ನು ರೈತರ ಬಿತ್ತನೆ ಬೀಜದ ಬೆಲೆ ಏರಿಕೆ ಸಂಬಂಧ ರಾಜ್ಯ ಜೆಡಿಎಸ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ರಾಜ್ಯ ಸರ್ಕಾರವನ್ನ ಛೇಡಿಸಿದೆ. ಪಂಚ ಗ್ಯಾರಂಟಿ ಕೊಟ್ಟು ಜನರನ್ನ ಉದ್ಧಾರ ಮಾಡಿದೆ ಎಂದು ಬೀಗುವ ಸರ್ಕಾರ ಮಾಡಿರುವ ಘನ ಕಾರ್ಯ ಬಿತ್ತನೆ ಬೀಜದ ದರ 60% ಹೆಚ್ಚಳ ಎಂದು ಕುಟುಕಿದೆ. ಒಂದು ಕೈಯಲ್ಲಿ ಗ್ಯಾರಂಟಿ, ಇನ್ನೊಂದು ಕೈಯಲ್ಲಿ ಸುಲಿಗೆ ಮಾಡುತ್ತಿರುವ ಘನ ಕಾರ್ಯವಿದೆ. ಕೊಟ್ಟ ಹಾಗೆ ಕೊಟ್ಟು ಜನರಿಗೆ ಗೊತ್ತೇ ಆಗದಂತೆ ಜೇಬ್ಗೆ ಕೈ ಹಾಕಿ ಪಿಕ್ ಪಾಕೆಟ್ ಮಾಡುತ್ತಿರುವ ಕಿಡಿಗೇಡಿ ಕೆಲಸ ಇದು ಎಂದು ನೇರವಾಗಿಯೇ ತರಾಟೆ ತೆಗೆದುಕೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಲಭ್ಯವಿದ್ದ ಬಿತ್ತನೆ ಬೀಜದ ಬೆಲೆ ಏರಿಕೆಯಾದ ಪರಿಣಾಮ ಮುಕ್ತ ಮಾರುಕಟ್ಟೆಯಲ್ಲಿಯೂ ದರ ದುಪ್ಪಟ್ಟಾಗಿದೆ. ತಕ್ಷಣ ಸರ್ಕಾರ ಬಿತ್ತನೆ ಬೀಜದ ದರ ಇಳಿಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಮುಕ್ತ ಮಾರುಕಟ್ಟೆಯಲ್ಲಿ ದರ ಏರಿಕೆಗೆ ನಿಯಂತ್ರಣ ವಿಧಿಸಬೇಕು. ಆದರೆ ಕೃಷಿ ಸಚಿವರೇ ಎಲ್ಲಿದ್ದೀರಪ್ಪ ಎಂದು ಜೆಡಿಎಸ್ ಲೇವಡಿ ಮಾಡಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್,
ಚಿಕ್ಕಬಳ್ಳಾಪುರ. ಯಾವುದೇ ವಾಣಿಜ್ಯ ಉದ್ದಿಮೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಯಿಂದ ಅನುಮತಿ ಮತ್ತು ಪರವಾನಗಿ ಪಡೆಯಬೇಕು. ಹಾಗೆ ಪರವಾನಗಿ ಪಡೆದ ಯಾವುದೇ ವಾಣಿಜ್ಯ ಉದ್ದಿಮೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಡೆಸಬೇಕು ಎಂಬುದು ಕಾನೂನು. ಆದರೆ ಇಲ್ಲೊಬ್ಬ ಕೋಳಿ ಫಾರಂ ಮಾಲೀಕ ಕೋಳಿ ತ್ಯಾಜ್ಯವನ್ನ ಏಕಾಏಕಿ ಸಾರ್ವಜನಿಕರು ಸಂಚರಿಸುವ ರಸ್ತೆಗೆ ಬಿಡುತ್ತಿದ್ದಾನೆ. ಹಾಗಾದ್ರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಯಾವುದೇ ಖಾಸಗಿ ಉದ್ದಿಮೆ ಆರಂಭಿಸಬೇಕಾದರೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಯಿಂದ ಅನುಮತಿ ಮತ್ತು ಪರವಾನಗಿ ಪಡೆಯಬೇಕು ಎಂಬ ಕಾಯ್ದೆ ನಿಯಮವಿದೆ. ಅಲ್ಲದೆ ಯಾವುದೇ ಉದ್ದಿಮೆ ಪರಿಸರಕ್ಕೆ ಆಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಮಾಡದಂತೆ ಮಾಲೀಕ ಎಚ್ಚರಿಕೆ ವಹಿಸಬೇಕು. ಆದರೆ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವ ಕೋಳಿ ಫಾರಂ ಮಾಲೀಕನೊಬ್ಬ ಖಾಸಗಿ ಜಮೀನುಗಳು ಮತ್ತು ಸಾರ್ವಜನಿಕ ರಸ್ತೆಗೆ ಕೋಳಿ ಫಾರಂ ತ್ಯಾಜ್ಯವನ್ನು ರಾಜಾರೋಷವಾಗಿ ಬಿಡುತ್ತಿದ್ದರೂ ಅದನ್ನು ಪ್ರಶ್ನಿಸುವವರೇ ಇಲ್ಲವಾಗಿದೆ. ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿಯ ಕರಗಂತಮ್ಮನಹಳ್ಳಿ ಬಳಿ ಇರುವ ಕೋಳಿ ಫಾರಂ ಮಾಲೀಕ ಅಷ್ಟು ಕೋಳಿ ಫಾರಂ ತ್ಯಾಜ್ಯವನ್ನು ಖಾಸಗಿ ಜಮೀನಿಗೆ ಬಿಟ್ಟು ಅಟ್ಟಹಾಸ ಮೆರೆದಿದ್ದಾನೆ. ರೈತರು ಬರಗಾಲದ ಸಂಕಷ್ಟದಲ್ಲಿರುವಾಗ ಉದ್ದಿಮೆದಾರರಿಗೆ ರೈತರ ಜೀವದ ಜೊತೆ ಚೆಲ್ಲಾಡವಾಡುವುದೇ ಕಾಯಕವಾಗಿದೆ ಎಂಬುದಕ್ಕೆ ಈ ಸುದ್ದಿಯೇ ನಿದರ್ಶನವಾಗಿದೆ. ಇಲ್ಲಿ ಕಾಣುತ್ತಿರುವ ತ್ಯಾಜ್ಯ ಕೋಳಿಗಳಿಗೆ ಬಳಸಿದ ರಾಸಾಯನಿಕ ಮಿಶ್ರಿತ ತ್ಯಾಜ್ಯವಾಗಿದ್ದು ಇದನ್ನು ಹೀಗೆ ನೇರವಾಗಿ ಖಾಸಗಿ ಜಮೀನು ಮತ್ತು ರಸ್ತೆಗೆ ಬಿಡಲಾಗಿದೆ. ಇಷ್ಟು ರಾಜಾರೋಷವಾಗಿ ರಾಸಾಯನಿಕ ಮಿಶ್ರಿತ ತ್ಯಾಜ್ಯವನ್ನು ರಸ್ತೆಗೆ ಬಿಡುತ್ತಿದ್ದರೂ ಉಲ್ಲೋಡು ಗ್ರಾಮ ಪಂಚಾಯಿತಿ ಮಾತ್ರ ಈ ಬಗ್ಗೆ ಗಮನ ಹರಿಸುವ ಗೋಡಿಗೆ ಹೋಗಿಲ್ಲ. ಈ ಕೋಳಿ ಫಾರಂ ಮಾಲೀಕನಿಗೆ ಸ್ಥಳೀಯ ಜಮೀನಿನ ರೈತರು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಉಪಯೋಗವಾಗಿಲ್ಲ. ಕಳೆದ 2 ತಿಂಗಳಿನಿಂದ ಪ್ರತಿನಿತ್ಯ ಈ ರೀತಿ ತ್ಯಾಜ್ಯವನ್ನು ಜಮೀನು ಮತ್ತು ರಸ್ತೆಗೆ ಬಿಡುತ್ತಿದ್ದು ಈ ಮಾರ್ಗದಲ್ಲಿ ಸಂಚರಿಸುವುದೇ ದುರಸ್ತ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಅತ್ಯಂತ ದುರ್ವಾಸನೆಯಿಂದ ಕೂಡಿರುವ ಈ ತ್ಯಾಜ್ಯ ರಸ್ತೆಯ ಪಕ್ಕದ ಕಾಲುವೆ ಮತ್ತು ಖಾಸಗಿಯವರ ಜಮೀನಿಗೆ ಬಿಡಲಾಗುತ್ತಿದ್ದು ಈ ಮಾರ್ಗದಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಸಾಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೋಸಿ ಹೋಗಿರುವ ಗ್ರಾಮಸ್ಥರು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಕೋಳಿ ಫಾರಂ ತ್ಯಾಜ್ಯವನ್ನು ರಸ್ತೆಗೆ ಮತ್ತು ಖಾಸಗಿ ಜಮೀನಿಗೆ ಬಿಟ್ಟು ನಿಯಮ ಉಲ್ಲಂಘಿಸಿರುವ ಕೋಳಿ ಫಾರಂ ಮಾಲೀಕನ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಕೋಳಿ ಫಾರಂ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವ ಮಾಲೀಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸೋಂಪುರ ಹೋಬಳಿಯ ಹನುಮಂತಪುರ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಖಾಸಗಿ ಹೋಟೆಲ್ ಮುಂಭಾಗ ಗುರುವಾರ ಹನುಮಂತಪುರ, ಬೇದಲೂರು, ಕೋಡಿಪಾಳ್ಯ ಗ್ರಾಮಗಳ ನೂರಾರು ಗ್ರಾಮಸ್ಥರು ಕೆಐಎಡಿಬಿ ಹಾಗೂ ಇತ್ತೀಚಿನ ಕೆಲ ವಿಚಾರಗಳು, ಸ್ಥಳೀಯ ಮುಖಂಡರ ನಡೆ ಮತ್ತು ಇಲಾಖೆಯ ಬೇಜವಾಬ್ದಾರಿ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಕೆಐಎಡಿಬಿ ಈ 3 ಗ್ರಾಮಗಳಲ್ಲಿ 487 ಎಕರೆ ಭೂಮಿ ವಶಕ್ಕೆ ಹುನ್ನಾರ ನಡೆಸಿದ್ದು ಈವರೆಗೆ ಗೆಜೆಟ್ ಹೊರಡಿಸದೆ, ನೋಟಿಸ್, ಪತ್ರಿಕಾ ಪ್ರಕಟಣೆ ನೀಡದೆ ಏಕಾಏಕಿ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿದ್ದಾರೆ ಎಂದು ಆರೋಪಿಸಿ ಕೆಐಎಡಿಬಿ ಭೂ ಸ್ವಾಧೀನ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ರೈತರು ಹರಿಹಾಯ್ದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತಪುರ ವಿಜಯಕುಮಾರ್ ಮಾತನಾಡಿ, ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದ ಗ್ರಾಮಗಳಲ್ಲಿ ರೈತರು ಕೃಷಿ ಚಟುವಟಿಕೆ ಮಾಡಲು ಇಲಾಖೆ ಅಧಿಕಾರಿಗಳು ಅಡ್ಡಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಪ್ರಾಣ ಬಿಡುತ್ತೇವೆ, ಫಲವತ್ತಾದ ಭೂಮಿ ಬಿಡುವುದಿಲ್ಲ. ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮತ್ತು ಸಸಿಗಳನ್ನು ನೆಡಲು ಬಿಡದ ಅಧಿಕಾರಿಗಳು ತಡೆಯೊಡ್ಡುತ್ತಿದ್ದು ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸದೆ ರೈತರ ಜಮೀನಿನಲ್ಲಿ
ನೆಡುತ್ತಿರುವ ಗಿಡಗಳಿಗೆ ಕಾನೂನು ಬಾಹಿರವಾಗಿ ಅಡ್ಡಗಾಲು ಹಾಕುತ್ತಿದ್ದಾರೆ. ರೈತರನ್ನು ಕಮಿಷನ್ ಆಸೆಗಾಗಿ ಒಕ್ಕಲೆಬ್ಬಿಸುವ ಕೃತ್ಯಕ್ಕೆ ಸ್ಥಳೀಯ ಪ್ರಭಾವಿ ಮುಖಂಡರು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಬಂದ್ಬಿಟ್ಟು ಒಳ್ಳೆ ಮಿಲಿಟರಿ ಫೋರ್ಸ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಮೇಯ್ನಾಗಿ ಜಮೀನುಗಳು ಏನಾಗಿದೆ ಅಂದರೆ ಎಲ್ಲ ಫಲವತ್ತಾದ ಭೂಮಿಗಳು ಅಂದರೆ ಸುಮಾರು 270 ಎಕರೆ ತೋಟ ಇದೆ. ಆಲ್ರೆಡಿ ನಾನು EMಗೆ ಒಂದು ಮನವಿ ಕೊಟ್ಟಿದ್ದೀವಿ. ಒಂದು 6 ತಿಂಗಳಿಂದನೇ ಇಲ್ಲಿ 270 ಎಕರೆ ತೋಟ ಇದೆ ಅಂತ ನಾವು ಕೊಟ್ಟಿದ್ದೀವಿ. ಆಲ್ರೆಡಿ ಇದೆ ಅಲ್ಲಿ ರೆಕಾರ್ಡು. ಸೊ ಫಲವತ್ತಾದ ಭೂಮಿ ಇವ್ರು ಅಕ್ವೈರ್ ಮಾಡೋಕ್ಕೆ ಬರೋಲ್ಲ. ಎರಡನೇದಾಗಿ ತಿಪ್ಕೊಂಡಳ್ಳಿ ಕ್ಯಾಶ್ಮೆಂಟ್ ಏರಿಯಾ ಬರ್ತೀವಿ. ಕ್ಯಾಶ್ಮೆಂಟ್ ಏರಿಯಾ ಬಂದಾಗ ಝೋನ್ 2, ಝೋನ್ 3. ಆ ಝೋನ್ 3ನಲ್ಲಿ ಯಾವುದೇ ರೀತಿ ಗೆಜೆಟ್ ಇದೆ ನೋಡಿ ಇಲ್ಲಿ. ಆ ಗೆಜೆಟ್ನಲ್ಲಿ ಇವ್ರು ಯಾವುದೇ ರೀತಿ ಝೋನ್ 3ನಲ್ಲಿ ವ್ಯವಸಾಯ ಬಿಟ್ಟು ಯಾವ ಕೈಗಾರಿಕೆನೂ ಮಾಡೋಕ್ಕೆ ಬರೋಲ್ಲ ಅಂತ ಒಂದು ಅವರೇ ಗೆಜೆಟ್ನಲ್ಲಿ ಮಾಡಿದ್ದಾರೆ. ಅದನ್ನು ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ? ಆಮೇಲೆ ನೋಡಿ ಇಲ್ಲಿ ಕೆರೆ ಇದೆ, ಇಲ್ಲೇ ನಿಮ್ಗೆ ಕಾಣ್ತಾ ಇದೆ ಈ ಕೆರೆ, ಹನುಮಂತಪುರ ಕೆರೆ. ಇದು ಒಂದು ಚೈನ್ ಲಿಂಕ್ ಇದ್ದಂಗೆ. ಶಿವಗಂಗೆಯಿಂದ ಕತ್ತಿಂಗ್ನೂರಿಂದ ಹನುಮಂತಪುರ, ಕೋಡಿಪಾಳ್ಯ, ಕುಲ್ಲನಹಳ್ಳಿ, ಕುಲ್ಲನಹಳ್ಳಿಯಿಂದ ಡೈರೆಕ್ಟ್ ತಿಪ್ಕೊಂಡಳ್ಳಿ ಬರ್ತಿದೆ. ಇದೊಂಥರ ಚೈನ್ ಲಿಂಕು. ಆಗಿನ ಕಾಲದ ಪುಣ್ಯಾತ್ಮರು ರಾಜರು ಮಾಡಿದಂಥ ಕೆರೆಗಳು. ಈ ಕೆರೆಗಳಿಂದ ನಾವೆಲ್ಲ ಅನ್ನ ಬೆಳ್ಕೊಂತ ಇದ್ದೀವಿ. ಇಂಥ ಫಲವತ್ತಾದ ಭೂಮಿನ ಇವ್ರು ಕಿತ್ಕೊಂಡ್ಬಿಟ್ರೆ ಕೆರೆ ಏನಾಗಬೇಕು, ಕೆರೆಗಳೇನಾಗಬೇಕು, ಭೂಮಿ ಏನಾಗಬೇಕು? ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗಬಸವರಾಜು ಮಾತನಾಡಿ, ತರಕಾರಿ, ತೆಂಗು, ಮಾವು ಬೆಳೆಯುತ್ತಿರುವ ಕೃಷಿ ಭೂಮಿಯನ್ನು ಬಂಜರು ಭೂಮಿ ಎಂದು ಕಷ್ಟಪಟ್ಟು ಕೃಷಿ ಮಾಡುತ್ತಿರುವ ರೈತರನ್ನು ಬ್ರೋಕರ್ಗಳು, ಕಳ್ಳರು ಎಂದು ಕೆಲವರು ಬಿಂಬಿಸುತ್ತಿದ್ದಾರೆ. ಜಮೀನನ್ನು ನಾವು ಬಿಡುವುದಿಲ್ಲ. ಹೊರದೇಶದವರಿಗೆ ಮಣಿದು ಅಧಿಕಾರಿಗಳು ಮತ್ತು ರಾಜಕೀಯ ಪ್ರಭಾವದಿಂದ ರೈತರ ಜಮೀನು ಒತ್ತುವರಿ ಮಾಡುವುದು ಎಷ್ಟು ಸರಿ? ಹಲವಾರು ಸಚಿವರು ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ 100 ಎಕರೆ ಜಮೀನು ಹೊಂದಿರುವುದು ಕಂಡುಬಂದಿದೆ. ರೈತರನ್ನು ಒಕ್ಕಲೆಬ್ಬಿಸುವ ಬದಲು ರಾಜಕೀಯ ಮುಖಂಡರಿಗೆ ಕಡಿವಾಣ ಹಾಕಿ ಎಂದು ಗುಡುಗಿದರು. ಜಾಗದಲ್ಲಿ ನಾವು ಸೊಸೆ ಮುಡ್ಕೊಂತ ಇದ್ದೀವಿ. ಇವತ್ತಿನ ದಿವಸ ಮಳೆಗಾಲ ಬಂದರೆ ಎಲ್ಲ ಬಿತ್ತೀವಿ, ಸೊಸೆ ಮುಡ್ತೀವಿ, ತೆಂಗಿನ ಮರ ಹಾಕ್ತೀವಿ, ಮಾವಿನ ಗಿಡ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಯಾವುದೇ ಮಧ್ಯವರ್ತಿನಾಗಲಿ ಬ್ರೋಕರ್ನಾಗಲಿ ನಾವು ಹತ್ರ ಕನ್ಕೊಂಡು ಸೇರಿಸಿಲ್ಲ. ನಾವು ಇವತ್ತು ಸೇರಿಸೋದು ಇಲ್ಲ. ಬೇಕಾದ್ರೆ ಬಂದು ಅವನ ಕಣ್ಣಿದ್ರೆ ಅವ್ನು ಯಾರು ಸರ್ವೆ ಮಾಡಲಿ ಟಿ ವಿ ಕೊಡ್ತಾರಲ್ಲ, ನೀವು ಹೇಳ್ತಿರಲ್ಲ ನಿಮ್ಮಲ್ಲೇ ಹೋಗಿ ಟಿ ವಿಗಳಿರೋ ಅಂತ ಅವ್ನು ಕರೀರಿ. ನಮ್ಮ ಮುಂದೆಗಡೆ ಎಲ್ಲ ಇದ್ದೀವಿ. ಇವತ್ತು ಕರೀರಿ. ಇಲ್ಲಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಫೋಟೋ ಇಟ್ಬಿಟ್ಟು ಕಳ್ಸೋದಲ್ಲ. ಅವನಿಗೆ ಕಣ್ಣಿದೆ ಅಂದರೆ ರಾಗಿ ಬಿತ್ತಾ ಇದ್ದೀವಿ, ಭತ್ತ ಹಾಕ್ತಾ ಇದ್ದೀವಿ, ಗಿಡನೂ ಹಾಕ್ತಾ ಇದ್ದೀವಿ. ಇದೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದೀವಿ. ರೈತರುಗಳು ಸ್ವಲ್ಪ ಮಾತಾಡ್ರಿ. ಕೋಸ್ ಹಾಕಿದ್ದೀವಿ, ಆಲೂಗಡ್ಡೆ ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ. ಇದೆಲ್ಲ ಕಣ್ಣಿಲ್ವಾ ಅವನಿಗೆ? ಹೋರಾಟ ನಿರತ ರೈತರಿಗೆ ರಾಜ್ಯ ರೈತ ಸಂಘಟನೆ ಬೆಂಬಲ ಸೂಚಿಸಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ರೈತರ ಜಮೀನು ವಶಪಡಿಸಿಕೊಳ್ಳುವಂತೆ ಮನವಿ ನೀಡುತ್ತೇವೆ. ನಂತರ ರಾಜಭವನದ ಚೆಲೋ ಮಾಡಿ ರಾಜ್ಯಪಾಲರಿಗೆ ರೈತರ ಅಹವಾಲು ಸಲ್ಲಿಸುತ್ತೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘಟನೆ ತಾಲೂಕು ಅಧ್ಯಕ್ಷ ರಾಜೇಶ್, ಬಿದಲೂರು ಗಿರೀಶ್, ಸಿದ್ದಗಂಗಯ್ಯ, ಕೆರೆಕತ್ತನೂರು ನಾಗೇಶ್, ಬೀದಲೂರು ರುದ್ರೇಶ್, ಪ್ರಸನ್ನಕುಮಾರ್, ಕಂಬಾಳು ಗಾರೆಮನೆ ಮೂರ್ತಿ, ಗೆದ್ದಲಹಳ್ಳಿ ಚಿದಾನಂದ್, ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು, ನೂರಾರು ರೈತರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಮಹಿಳಾ ಸಹೋದ್ಯೋಗಿಯೊಂದಿಗೆ ಅಸಭ್ಯ ವರ್ತನೆ ತೋರಿದ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಕರವಸೂಲಿಗಾರನಿಗೆ ಗ್ರಾಮಸ್ಥರು ಗೂಸಾ ನೀಡಿರುವ ಘಟನೆ ಬಸವಕಲ್ಯಾಣ ತಾಲೂಕಿನ ಹಾರಕೂಡ ಗ್ರಾಮದಲ್ಲಿ ನಡೆದಿದೆ. ಹಾರಕೂಡ ಗ್ರಾಮ ಪಂಚಾಯಿತಿ ಪಿಡಿಒ ಯೋಗೇಶ್ ಹಿರೇಮಠ ಹಾಗೂ ಕರವಸೂಲಿಗಾರ ಮಿಥುನ್ ರಾಥೋಡ್ ಎಂಬುವರು ಧರ್ಮದೇಟು ತಿಂದ ಅಧಿಕಾರಿಗಳಾಗಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿಯೇ ಕೆಲಸ ಮಾಡುವ ಮಹಿಳಾ ಸಹೋದ್ಯೋಗಿಯೊಂದಿಗೆ ದುರ್ವರ್ತನೆ ಮಾಡಿದ ಆರೋಪ ಉಭಯ ಅಧಿಕಾರಿಗಳ ವಿರುದ್ಧ ಕೇಳಿಬಂದಿದ್ದು, ಪಿಡಿಒ ಅವರನ್ನ ಗ್ರಾಮದ ಕೆಲ ಯುವಕರು ಪ್ರಶ್ನಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಯುವಕರು ಹಾಗೂ ಪಿಡಿಒ ನಡುವೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಜಗಳ ಬಂದಿದೆ. ಇದರಿಂದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಘಟನಾ ಸ್ಥಳಕ್ಕೆ ಆಗಮಿಸಿದ ಮುಡಬಿ ಠಾಣಾ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ.
ಗ್ರಾಮಕ್ಕೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿ ಪಡೆದುಕೊಂಡ ತಾಲೂಕು ಪಂಚಾಯಿತಿ ಇಡಿ ಸಂತೋಷ್ ಚೌಹಾಣ್ ಅಸಭ್ಯ ವರ್ತನೆ ತೋರಿದ ಗ್ರಾಮ ಪಂಚಾಯಿತಿ ಪಿಡಿಒ ಯೋಗೇಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಘಟನೆ ಬಳಿಕ ಮಹಿಳೆ ಕಾಲಿಗೆ ಬಿದ್ದು ಕರ ವಸೂಲಿಗಾರ ಕ್ಷಮೆ ಕೇಳಿದ್ದು ಪಿಡಿಒ ಅವರನ್ನ ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶಿಕ್ಷಣಕ್ಕಾಗಿ ನ್ಯೂ ಹಾರಿಸನ್ ಆಂಗ್ಲ ಮಾಧ್ಯಮ ಶಾಲೆ ಡಾಕ್ಟರ್ ಜಿವಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆ. ನ್ಯೂ ಹಾರಿಸನ್ ಶಾಲೆಯ ಕಾರ್ಯದರ್ಶಿ ವಿಘ್ನೇಶ್ ಬಾಬು ಜಿಎಂ, ಬಿಇಎಂಎಸ್ ಟೆಕ್ಸಾಸ್ 4&M ಅಮೆರಿಕಾ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಶಾಲೆ. ಕಳೆದ 15 ವರ್ಷದಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ, ಅತಿ ಹೆಚ್ಚು ಅತ್ಯುನ್ನತ ಶ್ರೇಣಿ ಫಲಿತಾಂಶ ಪಡೆಯುತ್ತಿರುವ ಏಕೈಕ ಶಾಲೆ. ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ, ನುರಿತ ಶಿಕ್ಷಕರು ಮತ್ತು ಆರಾಮದಾಯಕ ವಾತಾವರಣ ಹೊಂದಿದ ಶಾಲೆ. ಯಾವುದೇ ಒತ್ತಡವಿಲ್ಲದೆ ಮಕ್ಕಳ ಅತ್ಯುತ್ತಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಸಹಾಯ. ಶಾಲಾ ಶೈಕ್ಷಣಿಕ ಪಠ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ, ನಾಟಕ, ಸಂಗೀತ, ನೃತ್ಯ ಮತ್ತು ಕ್ರೀಡೆಗಳು ಹೆಚ್ಚಿನ ಆಯೋಜನೆ. ಸುವಿಶಾಲ ಆಟದ ಮೈದಾನ, ಸುಸಜ್ಜಿತ ಶಾಲಾ ಕಟ್ಟಡ, ಸುಭದ್ರತೆಯ ಶಾಲಾ ಬಸ್ಗಳ ಸಂಪರ್ಕ. ಮತ್ತೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಸಂಪರ್ಕಿಸಿ ನ್ಯೂ ಹಾರಿಸನ್ ಶಾಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9448664528. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಜೂನ್ 3ರಂದು ನಡೆಯಲಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ಇಂದು ಬಾಗೇಪಲ್ಲಿಯಲ್ಲಿ ಮತಯಾಚನೆ ಮಾಡಲಾಯಿತು. ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಶಾಸಕ ಸುಬ್ಬಾರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಜೂನ್ 3ರಂದು ನಡೆಯಲಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ಇಂದು ಬಾಗೇಪಲ್ಲಿಯಲ್ಲಿ ಮತಯಾಚನೆ ಮಾಡಲಾಯಿತು. ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಶಾಸಕ ಸುಬ್ಬಾರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಕೆಎನ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಇಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು, ಪ್ರಾಧ್ಯಾಪಕರು, ಉಪನ್ಯಾಸಕರನ್ನು ಆಹ್ವಾನಿಸಿ ಮತ ಪ್ರಚಾರ ಮಾಡಿದರು. ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡುತ್ತೇನೆ. ಶಿಕ್ಷಕರಿಗೆ ಯಾವುದೇ ತೊಂದರೆ ಇದ್ದಲ್ಲಿ ಪರಿಹರಿಸುತ್ತೇನೆ.
ಸರ್ಕಾರ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದು ನಾನು ಹಾಗೂ ಶಾಸಕರು ಒಟ್ಟಿಗೆ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುತ್ತೇವೆ. ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಘೋಷಣೆ ಆದ್ಮೇಲೆ ಕ್ಷೇತ್ರದ ಎಲ್ಲ ತಾಲೂಕುಗಳಿಗೆ ಹೋಗಿ ಒಂದಷ್ಟು ಶಾಲೆ ಕಾಲೇಜುಗಳನ್ನು ಭೇಟಿ ಮಾಡಿ 70% ಶಿಕ್ಷಕರ ಜೊತೆಗೆ ಸಂವಾದ ಮಾಡಿ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ತಿಳ್ಕೊಂಡಿದ್ದೇನೆ. ಸರಿಸುಮಾರು 6 ತಿಂಗಳಿಂದ ನೋಂದಣಿ ಮತದಾರರಿಗೆ ನೋಂದಣಿ ಕಾರ್ಯಕ್ರಮ ಪ್ರಾರಂಭವಾಗಿಲ್ಲ. ಡಿಸೆಂಬರ್ ಇದುವರೆಗೂ ಸತತವಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ನವೆಂಬರ್ ಪ್ರಾರಂಭವಾಗಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತದೆ. ನಮ್ಮ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಈಗ 7ನೇ ವೇತನ ಆಯೋಗದ ವರದಿಯನ್ನ ಸ್ವೀಕರಿಸಿದೆ. ಒಂದು ಚುನಾವಣಾ ಒಳಪಡಬೇಕಾಗಿದ ತಕ್ಷಣ ಅದನ್ನ ಅನೌನ್ಸ್ ಮಾಡುತ್ತೆ. ಈ ಹಿಂದೆ ಸಹ 6ನೇ ವೇತನ ಆಯೋಗವನ್ನ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಶಿಕ್ಷಣ ಪ್ರತಿಯೊಬ್ಬರಿಗೂ ಮುಖ್ಯ. ಈ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದು ಡಿಟಿ ಶ್ರೀನಿವಾಸ್ ಒಳ್ಳೆಯ ವ್ಯಕ್ತಿ. ಅವರನ್ನು ಗೆಲ್ಲಿಸಿ ಎಲ್ಲರೂ ಸೇರಿ ಶಿಕ್ಷಣ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋಣ. ಶಿಕ್ಷಕರು ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಬುದ್ಧಿವಂತರು, ಪ್ರಜ್ಞಾವಂತರು, ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಿ ಮತವನ್ನು ಚಲಾಯಿಸಿ ಎಂದು ತಿಳಿಸಿದರು. ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡೋದು ಬೇಕಾದಷ್ಟಿದೆ. ನಾವು ನೋಡ್ತಾ ಇದ್ದೀವಿ ಈ ಒಂದು ಶಿಕ್ಷಣ ನಮಗೆ ಅತ್ಯಂತ ಮುಖ್ಯವಾದ ಶಿಕ್ಷಣ ಕ್ಷೇತ್ರ. ಮೊರಾರ್ಜಿ ದೇಸಾಯಿ ಶಾಲೆಗಳನ್ನು ನೋಡಿ ಕಿತ್ತೂರು ಚೆನ್ನಾಗಿದೆ. ಇನ್ನಷ್ಟು ಅದೇ ಥರ ಅಭಿವೃದ್ಧಿ ಹೊಂದಬೇಕು ನಮ್ಮ ಎಲ್ಲ ಶಾಲೆಗಳು ನನ್ನ ಆಸೆ. ಸಾಲದ ಬಳಸ್ತಾ ಇದ್ರೆ ಇಂಥ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ನಿಜವಾಗಲೂ ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಶಾಲಾ ಕಾಲೇಜು ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ತುಮಕೂರು ಜಿಲ್ಲೆ ತೇಪಟೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಿಆರ್ಸಿ ಗಂಗಾಧರ್ ಎಂಬುವರ ಅಮಾನತು ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ತುಮಕೂರು ಜಿಲ್ಲೆ ತೇಪಟೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಿಆರ್ಸಿ ಗಂಗಾಧರ್ ಎಂಬುವರ ಅಮಾನತು ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ವೇಳೆ ದಲಿತ ಮುಖಂಡ ಪೇದ್ದಿಹಳ್ಳಿ ನರಸಿಂಹಯ್ಯ ಮಾತನಾಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಜಾತಿ ತಾರತಮ್ಯ ತಾಂಡವವಾಡುತ್ತಿದೆ ಎಂದು ಆರೋಪಿಸಿದರು. ಕಳೆದ 2 ತಿಂಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ವೇಳೆ ಜಾತಿ ದುರ್ವರ್ತನೆ ತೋರಿದ ತಡಸೂರು ಶಾಲೆ ಮುಖ್ಯ ಶಿಕ್ಷಕ ದಿನೇಶ್ ವಿರುದ್ಧ ದೂರು ನೀಡಿದ್ರು ಕಾನೂನು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಿಆರ್ಪಿ ಸೈದಾ ಬೇಗಂ ಎಂಬ ಮಹಿಳೆಯನ್ನ ಶಿಕ್ಷಣ ಇಲಾಖೆ ಕೆಲಸಗಳ ಬಗ್ಗೆ ಕೇಳಿದ ಬಿಆರ್ಸಿ ಗಂಗಾಧರ್ ವಿರುದ್ಧ ಪೂರ್ವಾಗ್ರಹ ಪೀಡಿತರಾಗಿ ಸುಳ್ಳು ದೂರು ನೀಡಿದ್ದು ರಾಜಕೀಯ ಜಾತಿ ಪ್ರಭಾವಕ್ಕೆ ಒಳಗಾಗಿ ಬಿಆರ್ಸಿ ಗಂಗಾಧರ್ ಅವರನ್ನ ಅಮಾನತು ಮಾಡಿರುವುದು ಖಂಡನೀಯ ಎಂದರು. ತಡಸೂರು ಗ್ರಾಮದಲ್ಲಿ ಏನು ಪ್ರೌಢಶಾಲೆ ಮುಖ್ಯ ಶಿಕ್ಷಕ ದಿನೇಶ್ ಅನ್ನೋನು ಸರ್ಕಾರ ಏನು ಸಂವಿಧಾನ ಜಾಗೃತಿ ಈ ಹಿಂದಿನ ತಿಂಗಳಲ್ಲಿ ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ಜಾಥಾ ಹೋದಾಗ ಈ ಮಕ್ಕಳನ್ನು ಕಳಿಸ್ದೆ ಆ ಜಾಥಕ್ಕೆ ಅಂಬೇಡ್ಕರ್ ಒಬ್ಬ ಅಸ್ಪೃಶ್ಯ ಒಬ್ಬ ದಲಿತ ಅನ್ನೋ ಒಂದು ಕಾರಣಕ್ಕೆ ಆ ಜಾಥಕ್ಕೆ ಕಳಿಸ್ದೆ, ಅಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದೆ ಮಕ್ಕಳು ಕಳಿಸ್ದೆ. ಆ ವಿಚಾರದಾಗೆ ನಾವೆಲ್ಲ ತಾಲೂಕು ಆಫೀಸ್ ಮುಂದೆ BUಗೆಲ್ಲ ಮನವಿ ಕೊಟ್ಟು ಚಳುವಳಿ ಮಾಡಿದ್ವಿ. ಅವ್ರ ಬಗ್ಗೆ ಇದುವರೆಗೂ ಏನೂ ಕ್ರಮ ತಗೊಂಡಲ್ಲ. ಆದರೆ BRC ಗಂಗಾಧರ್ ಒಬ್ಬ ದಲಿತ ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಮುಸ್ಲಿಂ ಹೆಣ್ಮಗಳಿಗೂ ಅವ್ರಿಗೂ ಕೆಲವು ಇದೇ ಇಲಾಖೆ ಪಟ್ಟಭದ್ರ ಹಿತಾಸಕ್ತಿಗಳು ಆ ಎಮ್ಮನ್ನು ಎತ್ತಿಕಟ್ಟಿ ಆ BRC ಗಂಗಾಧರ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಿಸಿ ಆರೋಪ ಮಾಡಿಸಿ, ಆಮೇಲೆ ಇವರು ಕೂಡ ಗಂಗಾಧರು ಕೂಡ ಏನೋ ಮುಸ್ಲಿಮ್ ಟೀಚರ್ ಇದ್ದಾರೆ,
ಗಂಗಾಧರ್ ಮೇಲೂ ಕೂಡ ಈ ಅಮ್ಮ ಜಾತಿ ನಿಂದನೆ ಮಾಡಿದ್ದೆ ಮತ್ತು ಅವ್ರ ಸಮಾಜದವ್ರು ಕರ್ಕೊಂಡು ಪ್ರಾಣ ಬೆದರಿಕೆ ಹಾಕಿದ್ದೆ. ಆ ಬಗ್ಗೆ ನಗರ ಪೊಲೀಸ್ ಸ್ಟೇಷನ್ನಾಗೆ ಕಂಪ್ಲೇಂಟ್ ಲಾರ್ಜ್ ಆಗಿದ್ದೆ. ಇವ್ರ ಬಗ್ಗೆ BO ಆಗಲಿ ನಗರ ಠಾಣೆ ಆಗಲಿ ಏನು ಕ್ರಮ ತಗೊಂಡಿಲ್ಲ. ಯಾರು ಏನು ಮುಸ್ಲಿಮು ಟೀಚರ್ ಅದ್ರ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಏಕಪಕ್ಷೀಯವಾಗಿ ದಲಿತರು ಅನ್ನೋ ಕಾರಣಕ್ಕೆ BRC ಮೇಲೆ ಕ್ರಮ ತಗೊಂಡು ಸಸ್ಪೆಂಡ್ ಮಾಡಿದ್ದಾರೆ. ಇದು ಖಂಡಿತ ಘೋರ ಅನ್ಯಾಯ. ಇದು ದಲಿತ ವಿರೋಧಿ ಕೃತ್ಯ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ, ತಡಸೂರು ರಾಜು, ಕುಪ್ಪಾಳು ರಂಗಸ್ವಾಮಿ, ಬಜಗೂರು ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್, ರೇಣು, ಮಾರನಗೆರೆ ಸತೀಶ್ ಇನ್ನೂ ಹಲವರು ಹಾಜರಿದ್ದರು. ನಾಗರಾಜ್, CTV ನ್ಯೂಸ್, ತಿಪಟೂರು. ಖತರ್ನಾಕ್ ಬೈಕ್ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಚಿಕ್ಕಬಳ್ಳಾಪುರ ಪೊಲೀಸರು ಆತನಿಂದ ಸುಮಾರು 8 ಲಕ್ಷ ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಂಧ್ರಪ್ರದೇಶ ಮೂಲದ ಸುಮಂತ್ ಎಂಬಾತ ಬೈಕ್ ಕಳ್ಳನಾಗಿದ್ದು ರಾಜ್ಯದಲ್ಲಿ ವಾಹನಗಳನ್ನು ಕಳವು ಮಾಡುತ್ತಿರುವ ಬಗ್ಗೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಖತರ್ನಾಕ್ ಬೈಕ್ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಚಿಕ್ಕಬಳ್ಳಾಪುರ ಪೊಲೀಸರು ಆತನಿಂದ ಸುಮಾರು 8 ಲಕ್ಷ ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಂಧ್ರಪ್ರದೇಶ ಮೂಲದ ಸುಮಂತ್ ಎಂಬಾತ ಬೈಕ್ ಕಳ್ಳನಾಗಿದ್ದು ರಾಜ್ಯದಲ್ಲಿ ವಾಹನಗಳನ್ನು ಕಳವು ಮಾಡುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಹಿಂದೂಪುರ ಮೂಲದ ಸುಮಂತ್ ಅಲಿಯಾಸ್ ಪುಲಿ ಎಂಬಾತ ಬಂಧಿತ ಆರೋಪಿಯಾಗಿದ್ದು ಈತನಿಂದ 8 ಲಕ್ಷ ಮೌಲ್ಯದ ವಾಹನಗಳನ್ನು ಜಪ್ತು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಳವಾಗುತ್ತಿದ್ದ ಬೈಕ್ಗಳನ್ನು ಈತನೇ ಕಳವು ಮಾಡಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದು ಅಂತಾರಾಜ್ಯ ಖತರ್ನಾಕ್ ಬೈಕ್ ಕಳ್ಳ ಸೆರೆ ಸಿಕ್ಕಿದ್ದಾನೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸರು ರಾತ್ರಿ ವೇಳೆ ಗಸ್ತು ತಿರುಗುತ್ತಿದ್ದ ವೇಳೆ ಬೈಕ್ ತಳ್ಳಿಕೊಂಡು ಹೋಗುತ್ತಿದ್ದ ವ್ಯಕ್ತಿ ಪೊಲೀಸರನ್ನ ಕಂಡು ಬೈಕನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಲು ಯತ್ನಿಸಿದ್ದಾನೆ. ಪೊಲೀಸರನ್ನ ಕಂಡು ಪರಾರಿಯಾಗಲು ಯತ್ನಿಸುತ್ತಿರುವ ಆಸಾಮಿಯ ಬಗ್ಗೆ ಸಂಶಯ ಬಂದು ಪೊಲೀಸರು ಆತನನ್ನ ಹಿಡಿದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆಂಧ್ರಪ್ರದೇಶದ ಹಿಂದೂಪುರ ಮೂಲದ ಬಿ ಸುಮಂತ್ ಅಲಿಯಾಸ್ ಪುಲಿ ಎಂದು ತಿಳಿದು ಬಂದಿದ್ದು ಈತನ ವಿರುದ್ಧ ಆಂಧ್ರಪ್ರದೇಶ, ಕರ್ನಾಟಕ ಸೇರಿದಂತೆ ಹಲವು ಕಡೆ ಬೈಕ್ ಕಳವು ಮಾಡಿರುವ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ. ಆರೋಪಿ ಸುಮಂತ್ನಿಂದ ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಿನಾಂಕ 22/5/2024 ನಮ್ಮ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ದಿನ್ನೆ ಹೊಸಳ್ಳಿ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಒಂದು 2 ವೀಲರ್ ವಾಹನವನ್ನು ತಳ್ಕೊಂಡು ಹೋಗ್ತಿರ್ತಾನೆ. ಈ ಸಂದರ್ಭದಲ್ಲಿ ನಮ್ಮ ಬೀಟ್ನಲ್ಲಿದ್ದಂಥ ಸಿಬ್ಬಂದಿಯವರು ಈತನನ್ನು ಅನುಮಾನಾಸ್ಪದವಾಗಿ ಅಡ್ಡಾಡ್ತಿದ್ದರಿಂದ ಈತನನ್ನು ನಿಲ್ಲಿಸಿ ಈತನನ್ನು ಪ್ರಶ್ನೆ ಮಾಡಲಾಗಿ ಈತ ಯಾವುದೇ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿರೋದಿಲ್ಲ. ಆದ್ದರಿಂದ ಆತನನ್ನು ಹೆಚ್ಚಿನ ವಿಚಾರಣೆ ಮಾಡಿದಾಗ ಆತ ಆಂಧ್ರ ಪ್ರದೇಶದ ಹಿಂದೂಪುರ ಪಟ್ಟಣಕ್ಕೆ ಸೇರಿರ್ತಕ್ಕಂತಹ ಸುಮಂತ್ ಅಲಿಯಾಸ್ ಪುಲಿ ಅಂತ ತನ್ನ ಹೆಸರು ತಿಳಿಸಿರ್ತಾನೆ. ಮತ್ತು ಆತನ ಬಳಿ ಇದ್ದಂತಹ ವಾಹನದ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಆತ ಅದನ್ನು ಕಳುವು ಮಾಡಿಕೊಂಡು ಅಥವಾ ಯಾವುದೇ ಸಮರ್ಪಕ ದಾಖಲೆಗಳನ್ನ ನೀಡದೆ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಆತ ಸುಮಾರು 16 2 ವೀಲರ್ಸನ್ನು ಇತ್ತೀಚಿನ ದಿನಗಳಲ್ಲಿ ಕಳುವು ಮಾಡಿರುವುದಾಗಿ ಒಪ್ಕೊಂಡಿರ್ತಾನೆ. ಇವನ್ನ ಬಹುತೇಕ ಬೆಂಗಳೂರು ನಗರ, ಯಲಹಂಕ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕುಗಳಲ್ಲಿ ಕಳ್ಳತನ ಮಾಡಿರುವುದಾಗಿ ನಮಗೆ ತಿಳಿದು ಬಂದಿರ್ತದೆ. ಸೊ ಆದ್ದರಿಂದ ಈತನನ್ನು ವಿಚಾರಣೆಗೆ ಒಳಪಡಿಸಿ ಒಟ್ಟು ಕಳ್ಳತನ ಮಾಡಿರ್ತಕ್ಕಂತಹ ಒಟ್ಟು 16 ದ್ವಿಚಕ್ರ ವಾಹನಗಳನ್ನು ಅದರ ಬೆಲೆ ಅಂದಾಜು 8 ಲಕ್ಷ ಆಗ್ಬೋದು ಅಷ್ಟು ವಾಹನಗಳನ್ನು ಈಗ ವಶಪಡಿಸಿಕೊಂಡು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸಲಾಗಿರ್ತದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರಿಗೆ ಬರ ಪರಿಹಾರ ನೀಡಬೇಕು, ಮನ್ರೇಗಾ ಕಾಮಗಾರಿಗಳ ಸಮರ್ಪಕ ಜಾರಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೆಪಿಆರ್ಎಸ್ ಸಂಘಟನೆ ಮುಖಂಡರು ಇಂದು ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ಸಿಪಿಎಂ ತಾಲೂಕು ಘಟಕ ಮತ್ತು ನಗರ ಘಟಕಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಎಂ ತಾಲೂಕು ಘಟಕದ ಕಾರ್ಯದರ್ಶಿ MN ರಘುರಾಮರೆಡ್ಡಿ ಮಾತನಾಡಿ, ರೈತರ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬರಗಾಲದಿಂದ ತತ್ತರಿಸಿದ ತಾಲೂಕಿನ
ಬೆಳೆಗಳನ್ನ ರೈತರಿಗೆ ಸಮರ್ಪಕ ರೀತಿಯಲ್ಲಿ ಬರ ಪರಿಹಾರ ಒದಗಿಸುತ್ತಿಲ್ಲ. ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸೂಕ್ತ ಮಾರ್ಗದರ್ಶನದ ಕೊರತೆ ಎದ್ದು ಕಾಣುತ್ತಿದೆ. ರೈತರಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಗಳಿಂದ ಸಿಗಬೇಕಾದ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಸರ್ಕಾರಗಳು ನಿಗದಿಪಡಿಸುತ್ತಿಲ್ಲ. ರೈತರ ಜಮೀನು ಕೆಐಎಡಿಬಿ ಅಭಿವೃದ್ಧಿ ಕೆಲಸಗಳಿಗೆ ಸ್ವಾಧೀನಪಡಿಸಿಕೊಳ್ಳುವಾಗ ಬಹಳಷ್ಟು ಅವೈಜ್ಞಾನಿಕ ರೀತಿ ಸರ್ಕಾರಗಳು ನಡೆದುಕೊಂಡಿವೆ. ಬಂಡವಾಳಶಾಹಿಗಳ ಪರ ವಕಾಲತು ವಹಿಸುತ್ತವೆ. ಹಾಗಾಗಿ ರೈತನು ಸಂಕಷ್ಟಕ್ಕೆ ಈಡಾಗಿದ್ದು ರೈತನನ್ನ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ ಎಂದು ರಘುರಾಮರೆಡ್ಡಿ ಆರೋಪಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನಕ್ಕೆ ತರಬೇಕೆಂದು ಪ್ರತಿಭಟನಾಕಾರರು ಗ್ರೇಡ್ 2 ತಹಸೀಲ್ದಾರ್ ಸುಬ್ರಹ್ಮಣ್ಯರವರಿಗೆ ಮನವಿ ಸಲ್ಲಿಸಿದರು. ಪೈಪೋಟಿಯಿಂದ ವ್ಯವಸಾಯ ಮಾಡ್ತಾ ಇರುವಂತ ಪರಿಸ್ಥಿತಿ ಇತ್ತು. ಈಗ ಎಲ್ಲ ರೈತರು ಏನೇನೋ ಅಂಗಡಿಗಳಿಂದ ಕೊಂಡ್ಕೊಳ್ತಾರ, ಅದರ ದರಗಳೆಲ್ಲ ಕೂಡ ದುಪ್ಪಟ್ಟಾಗಿವೆ. ಆದರೆ ರೈತರಿಗೆ ಆಗಿರುವಂತ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣದಿಂದ ನೀರಿದ್ರೂ ಕೂಡ ರೈತರು ವ್ಯವಸಾಯ ಮಾಡಲಿಕ್ಕೆ ಈಗ ಮನಸ್ಸು ಮಾಡ್ತಾ ಇಲ್ಲ. ಯಾಕೆಂದ್ರೆ ವ್ಯವಸಾಯದಲ್ಲಿ ಏನೇ ತೊಡಗಿದರೂ ಕೂಡ ಮತ್ತೆ ವಾಪಸ್ ಬರದೇ ಇರುವಂತ ಪರಿಸ್ಥಿತಿ ಇರುವುದರಿಂದ ಈಗ ಜಮೀನಿದ್ದು, ನೀರಿದ್ದು ಎಲ್ಲ ಇದ್ದು ಕೂಡ ವ್ಯವಸಾಯ ಮಾಡಲಿಕ್ಕೆ ರೈತರು ಮುಂದ್ಗಡೆ ಹೋಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಗೆ ರೈತರ ಬೆನ್ನೆಲುಬಾಗಿ ನಿಲ್ಲಬೇಕಾದಂತ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇರುವಂತ ಪರಿಸ್ಥಿತಿ ಇರುವುದರಿಂದ ಈ ಎಲ್ಲ ಒಂದು ನಮ್ಮ ತಾಲೂಕಿನಲ್ಲಿ ಬೆಳೆಯುವಂತ ಎಲ್ಲ ಬೆಳೆಗಳಿಗೂ ಕೂಡ ವೈಜ್ಞಾನಿಕವಾದಂತಹ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರ ಒಂದು ಕೈಗೆಟುಕುವಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಮತ್ತು ಸಿಪಿಎಂ ಮುಖಂಡರಾದ ಚೆಂಚುರಾಯನಪಲ್ಲಿ ಕೃಷ್ಣಪ್ಪ, ವಾಲ್ಮೀಕಿ ಅಶ್ವಥಪ್ಪ, ಓಬಳರಾಜು, ಮುಸ್ತಫಾ, ಉತ್ಪನ್ನ ಸೋಮಶೇಖರ್, ರಾಮಾಂಜಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬರ ಪರಿಹಾರ ತಕ್ಷಣ ರೈತರ ಖಾತೆಗಳಿಗೆ ಜಮಾ ಆಗಲೇಬೇಕು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ನಗರದಲ್ಲಿ ನೆಲೆಸಿರುವ ಪ್ರಸಿದ್ಧ ನಾರಸಿಂಹಪೇಟೆ ಗಂಗಾ ಭವಾನಿ ದೇವಿ ಗಂಗಾ ಜಾತ್ರೆ ಪ್ರಯುಕ್ತ ಅಮ್ಮನವರಿಗೆ ವಿವಿಧ ರೀತಿಯ ವಿಶೇಷ ಪೂಜೆಯನ್ನ ಭಕ್ತರು ನೆರವೇರಿಸಿದ್ರ. ಪುರಾತನ ಕಾಲದಿಂದಲೂ ಚಿಂತಾಮಣಿ ಗ್ರಾಮ ದೇವತೆ ನಾರಸಿಂಹಪೇಟೆ ಗಂಗಮ್ಮ ದೇವಿ ಪ್ರಸಿದ್ಧಿಯಾಗಿದ್ದು, ಗಂಗಮ್ಮ ದೇವಿ 21ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಕಳೆದ ಮೇ 17ರಿಂದ ಪ್ರತಿ ಶುಕ್ರವಾರ, ಮಂಗಳವಾರ ಅಮ್ಮನವರಿಗೆ ಸಲ್ಲ ಮುದ್ದೆ ಇಡುವ ಕಾರ್ಯಕ್ರಮ ನಡೆಸಲಾಗಿದೆ. ಇಂದು ಬೆಳಗ್ಗೆಯಿಂದಲೇ ಗಂಗಾ ಜಾತ್ರೆ ಪ್ರಯುಕ್ತ ಗಂಗಾ ಭವಾನಿ ಅಮ್ಮನವರಿಗೆ ವಿವಿಧ ರೀತಿಯ ಪೂಜೆಗಳು ನಡೆಸಲಾಯಿತು. ಚಿಂತಾಮಣಿ ನಗರದ ನಾರಸಿಂಹಪೇಟೆ, ಅಗ್ರಹಾರ, ನಾಗನಾಥೇಶ್ವರ ಸ್ವಾಮಿ ಮುಖ್ಯ ರಸ್ತೆ, ಟ್ಯಾಂಕ್ ಬಂಡ್ ರಸ್ತೆ, ಎನ್ಆರ್ ಬಡಾವಣೆ, ಅಶ್ವಿನಿ ಬಡಾವಣೆ, ಕನ್ನಂಪಲ್ಲಿ ಪ್ರದೇಶದಲ್ಲಿ ಗಂಗಾ ಜಾತ್ರೆ ಆಚರಿಸಲಾಯಿತು. ಶಾರದಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಸಸಿ ನೆಡುವ ಮೂಲಕ ಸರ್ಕಾರಿ ಶಾಲಾ ದಾಖಲಾತಿ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಹಂತದ ದಾಖಲಾತಿ ಆಂದೋಲನ ಕಾರ್ಯಕ್ರಮ ಇಂದು ಆಯೋಜಿಸಲಾಗಿತ್ತು. ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿ ಕಚೇರಿಯಿಂದ ಹೋಬಳಿ ಮಟ್ಟದಲ್ಲಿ ದಾಖಲಾತಿ ಆಂದೋಲನ ಆಯೋಜನೆ ಮಾಡಲಾಗಿತ್ತು. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವಂತೆ ವಿಶೇಷ ನೃತ್ಯದ ಮೂಲಕ ಮಕ್ಕಳು ಗಮನ ಸೆಳೆದ್ರು. ಇನ್ನು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಸಿಆರ್ಪಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕ ವೃಂದ ಹಾಗೂ ಗ್ರಾಮಸ್ಥರು ಆಂದೋಲನದಲ್ಲಿ ಭಾಗಿಯಾಗಿದ್ರು. ಪಾವಗಡ ತಾಲೂಕು ಕಚೇರಿ ಆವರಣದಲ್ಲಿರುವ ಪೆದ್ದ ಕೊಲ್ಲಾಪುರಮ್ಮ ಮತ್ತು ಸಪ್ಪಲಮ್ಮ ದೇವರ ವಿಗ್ರಹವನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ದಳವಾಯಿ ಬಾವಿ ಬೀದಿ ಬಡಾವಣೆಯವರೆಗೆ ಹೂವಿನ ಅಲಂಕಾರ, ಕಳಸ ಹೊತ್ತ ಮಹಿಳೆಯರೊಂದಿಗೆ ಮೆರವಣಿಗೆ ಮಾಡಿ ದಳವಾಯಿ ಬಾವಿ ಬೀದಿ ಬೇವಿನ ಕಟ್ಟಿಯ ಮೇಲೆ ಪ್ರತಿಷ್ಠಾಪಿಸಲಾಯಿತು. ಮಂಗಳವಾರ ಮುಂಚಾನೆ ತಾಯಿಗೆ ವಿಶೇಷ ಪೂಜೆ, ಆರತಿ ಬೆಳಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬೇಡಿಕೊಂಡ್ರ. ಪ್ರಧಾನ ಅರ್ಚಕ ಸೂರ್ಯನಾರಾಯಣ ರಾವ್, ಪುರಸಭೆ ಮಾಜಿ ಅಧ್ಯಕ್ಷ ಗುರ್ರಪ್ಪ, ಪುರಸಭೆ ಸದಸ್ಯ ವೆಂಕಟರಮಣಪ್ಪ, ತೇಮರಾಜು, ಅಮಾಲಿ ಸಂಘದ ಕಾರ್ಯದರ್ಶಿ ಈರಣ್ಣ, ಮಾಜಿ ಪುರಸಭೆ ಸದಸ್ಯ ಮೆಷಿನ್ ನಾರಾಯಣಪ್ಪ, ಮೆಷಿನ್ ಮನೋಹರ, ನಾಗಭೂಷಣಪ್ಪ, ಮೆಷಿನ್ ಗಿರಿ ಇನ್ನೂ ಹಲವರು ಹಾಜರಿದ್ರ. ವಿಜಯಪುರ ಶ್ರೀ ಗಂಗಾ ತಾಯಿ ಹಾಗೂ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಗಂಗಾ ತಾಯಿ ದೇವಾಲಯ, ದುರ್ಗಾ ತಾಯಿ ದೇವಾಲಯ, ಸತ್ಯಮ್ಮ ತಾಯಿ, ಸಪ್ಪಲಮ್ಮ ತಾಯಿ, ಚೌಡೇಶ್ವರಿ ದೇವಿ ದೇವಾಲಯಗಳಲ್ಲಿ ಬೆಳಗುವ ಮೂಲಕ ಅದ್ದೂರಿಯಾಗಿ ಜಾತ್ರೆ ನಡೆಯಿತು. ಗಂಗಾಧರ ದೇವಾಲಯಕ್ಕೆ ದೀಪಾಲಂಕಾರ, ಗಂಗಾದೇವಿಯ ಹೂವಿನ ಅಲಂಕಾರ, ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಬೆಳಗುವುದು ವಿಶೇಷವಾಗಿತ್ತು. ವಿಜಯಪುರ ಬೀದಿಗಳಿಗೆ ದೀಪಾಲಂಕಾರ ಮಾಡಿ ತಮಟೆ ವಾದ್ಯಗಳೊಂದಿಗೆ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಮಾತನಾಡಿ, ಎಲ್ಲಾ ಗ್ರಾಮಗಳಲ್ಲೂ ಊರಿನ ಜಾತ್ರಾ ಮಹೋತ್ಸವ ಸಕಾಲಕ್ಕೆ ಮಳೆ ಬೆಳೆ ಆಗುವ ಜೊತೆಗೆ ಆರೋಗ್ಯ ಕಾಪಾಡಲಿ ಎಂದು ಗ್ರಾಮ ದೇವತೆಗಳನ್ನ ಕೇಳುವುದು ಅನಾದಿ ಕಾಲದಿಂದಲೂ ಬಂದಿರುವ ಪದ್ಧತಿಯಾಗಿದೆ. ಸಕಾಲಕ್ಕೆ ಎಲ್ಲರಿಗೂ ಹಿತ ಉಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪೆಳ್ಳಮುನಿ ಶಾಮಪ್ಪ, ದೇವಾಲಯ ಅಧ್ಯಕ್ಷ ನಾಗರಾಜು, ಜಾತ್ರಾ ಕಮಿಟಿಯ ನಾರಾಯಣಸ್ವಾಮಿ, ರುದ್ರಮೂರ್ತಿ, ನವೀನ್ ಕುಮಾರ್, ಸತ್ಯಮತ ಇನ್ನೂ ಹಲವರು ಹಾಜರಿದ್ದರು. ಪ್ರತಿಯೊಬ್ಬರು ತಮ್ಮ ಮನೆಯ ಸುತ್ತಮುತ್ತ ಕೊಳಚೆ ನೀರು ನಿಂತುಕೊಳ್ಳದಂತೆ ಜಾಗೃತಿ ವಹಿಸುವುದು, ಸೊಳ್ಳೆ ಉತ್ಪತ್ತಿಯಾಗದಂತೆ ನಿಗಾ ವಹಿಸುವುದು ಹಾಗೂ ಸೊಳ್ಳೆ ಕಡಿತಕ್ಕೆ ಒಳಗಾಗದಂತೆ ರಕ್ಷಣೆ ಮಾಡಿಕೊಳ್ಳುವುದರಿಂದ ಮಲೇರಿಯಾ ತಡೆಗಟ್ಟಬಹುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುನೀಲ್ ಕುಮಾರ್ ಅಭಿಪ್ರಾಯಪಟ್ಟರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಂಗಳವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಮಲೇರಿಯಾ ದಿನದ ಅಂಗವಾಗಿ ಹೆಚ್ಚು ಸಮಾನತೆಯ ಜಗತ್ತಿಗೆ ಮಲೇರಿಯಾ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ರೈತರ ಗಾಯದ ಮೇಲೆ ಬರ ಎಳೆದ ಕೃಷಿ ಇಲಾಖೆ. ಬಿತ್ತನೆ ಬೀಜದ ಬೆಲೆ ಏರಿಕೆ ಮಾಡಿದ ಕೃಷಿ ಇಲಾಖೆ ವಿರುದ್ಧ ರೈತರ ಆಕ್ರೋಶ. ಕಳೆದ ವರ್ಷದ ಬೆಲೆಯಲ್ಲಿಯೇ ವಿತರಿಸುವಂತೆ ಒತ್ತಾಯ. ರಸ್ತೆ ಮತ್ತು ಖಾಸಗಿ ಜಮೀನಿಗೆ ಬಿಡಲಾಗುತ್ತಿದೆ ಕೋಳಿ ಫಾರ್ಮ್ ತ್ಯಾಜ್ಯ. ಆ ಮಾರ್ಗದಲ್ಲಿ ಸಂಚರಿಸಲು ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ. ಕಣ್ಣು ಮುಚ್ಚಿ ಕುಳಿತಿರುವ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕೆಐಎಡಿಬಿ ವಿರುದ್ಧ ಸ್ಥಳೀಯರ ಆಕ್ರೋಶ. ಬಿದಲೂರು ಕೋಡಿಪಾಳ್ಯ ಗ್ರಾಮಸ್ಥರ ಪ್ರತಿಭಟನೆ. ಕೈಗಾರಿಕೆ ಉದ್ದೇಶಕ್ಕೆ ಜಮೀನು ಬಿಡುವುದಿಲ್ಲ ಎಂದು ರೈತರ ಪಟ್ಟು. ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ಆರೋಪ. ಗ್ರಾಮ ಪಂಚಾಯಿತಿ ಪಿಡಿಒ ಕರ ವಸೂಲಿಗಾರನಿಗೆ ಧರ್ಮದೇಟು ನೀಡಿದ ಗ್ರಾಮಸ್ಥರು. ಮಹಿಳೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಕರ ವಸೂಲಿಗಾರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.